ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಟಾಣಿ ಸೀಸನ್ ಅಲ್ವಾ, ಹಸಿ ಬಟಾಣಿ ಹಾಗೆ ಮೆಂತ್ಯ ಸೊಪ್ಪಾಕಿ ಪಲಾವ್ ಮಾಡಿದ್ದೆ. ಅದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಸ್ವಲ್ಪ ಕಲ್ಲುವ್ವು, ಸ್ವಲ್ಪ ಸೋಂಪು, ಸಾಂಬಾರು ಸೊಪ್ಪು, ಸ್ವಲ್ಪ ಲವಂಗ, ಹಾಗೆ ಮರಾಠಿ ಮೊಗ್ಗು, ಮರಾಠಿ ಅನಾನಸ್ ಹೂವು, ಸ್ವಲ್ಪ ಚಕ್ಕೆ, ಹಾಗೆ ಒಂದು ಪಲಾವ್ ಎಲೆ, ಹಾಗೆ ಕಸ್ತೂರಿ ಮೇಥಿ, ಹಾಗೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಸಿರು ಮೆಣಸಿಕಾಯಿ ಇವೆಲ್ಲ ರುಬ್ಬಕ್ಕೆ ಹಾಕೋಬೇಕು. ಇದನ್ನೆಲ್ಲ ರುಬ್ಬಾಕಬೇಕು ಇದನ್ನು. ಹಾಗೆ ಹಸಿ ಬಟಾಣಿ, ಹಾಗೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಎಷ್ಟು ಮೆಂತ್ಯ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿನೆಲ್ಲ ಸುಲಿದಿರ್ತೀವಲ್ಲ, ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ 2, ಹಾಗೆ ಒಂದೆರಡು ಟೊಮೊಟೊ ಸಣ್ಣದಾಗಿ ಹೆಚ್ಕೋಬೇಕು. ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡಬೇಕು. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಬೇಕು. ಅದು ಸ್ವಲ್ಪ ಕಾಯಲಿ, ಎಣ್ಣೆ ತುಪ್ಪ ಕಾಯಲಿ. ನಂದು ಯೂಟ್ಯೂಬ್ ಜರ್ನಿ ಹೇಗಿತ್ತು ಅಂದರೆ, ಈಗ 2 ವರ್ಷ ಹಿಂದೆ, ಇನ್ನೇನು ಇದು 28ನೇ ತಾರೀಕು ಬಂದರೆ 2 ವರ್ಷ ಆಗುತ್ತೆ ಯೂಟ್ಯೂಬ್ ಮಾಡಿ. ಆದರೆ ನನಗೇನು ಇದು ಬರ್ತಾಯಿಲ್ಲ. ಯೂಟ್ಯೂಬ್ ಶುರು ಮಾಡ್ಬೇಕಾದ್ರೆ ನಾನು ಅಯ್ಯೋ ಹೆಂಗೆ ಮಾಡೋದು ಏನು, ನನಗೂ ಇಷ್ಟ ಇದೆ ಮಾಡಬೇಕು ಅಂತ ನಮ್ಮ ಮನೆಯವರಿಗೆ, ನಮ್ಮ ಮಗಳ ಕೈಲೆಲ್ಲ ಹೇಳ್ಕೊಳ್ಳೋದು, ಬರೀ ನಾನು ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಲಾ, ಆಯಿತು ಮಾಡು, ನೀನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ ಮಾಡು ಅಂದರು. ಆಯಿತು ಮಾಡ್ತೀನಿ ಕಣ್ರಿ, ಆದರೆ ಹೆಂಗೆ ಮಾಡೋದು ಏನು ಅನಿಸುತ್ತೆ ಅಂದು. ಯಾವಾಗ ನಮ್ಮ ಛಾಯಾ ಇದ್ದಳು, ಇಲ್ಲ ನಾನು ಪಲಾವ್ ಮಾಡ್ತಾನೆ, ನಿಮಗೆ ಸ್ವಲ್ಪ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ. ಮೊದಲು ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕೋಬೇಕು. ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಹಾಗೆ ನಮ್ಮ ಮಗಳಿದ್ದಳು, ನೀನು ಯೂಟ್ಯೂಬ್ ಮಾಡಮ್ಮ, ಯೂಟ್ಯೂಬ್ನ ಚೆನ್ನಾಗಿ ಎಲ್ಲ ಅಡುಗೆ ಮಾಡ್ತೀರಾ ನೀವು, ಮಾಡಿ, ನಿಮಗೆ ಆ ಥರ ಇದಿದೆ ಮಾಡ್ಬೋದು ಅಂತ ಅಂದರು. ಹಾಗೆ ಶುರು ಮಾಡಿದೆ. ಅವಳೇ ಎಲ್ಲ ಓಪನ್ ಮಾಡಿಕೊಟ್ಲು. ಮೊದಲು ಮಾಡಿದ್ದೆ ನಾನೊಂದು ಸಲಾಡ್ ಮಾಡಿದ್ದೆ. ಅದು ಸ್ವಲ್ಪ ಹೋಯ್ತು. ಚೆನ್ನಾಗಿ ಮಾತಾಡೋಕ್ಕೆಲ್ಲ ನನಗೆ ಅಷ್ಟು ಬರ್ತಿರಲಿಲ್ಲ. ಮಾತಾಡೋದು ಅಂದರೆ ಆ ಯೂಟ್ಯೂಬ್ ಚಾನಲ್ಗೆ ಮಾತಾಡಬೇಕು ಚೆನ್ನಾಗಿ, ಯಾವ ಥರ ಮಾತಾಡಬೇಕು ಅಂತ. ಈ ಸ್ಪೈಸಸ್ ಐಟಮ್ ಎಲ್ಲ ನಾವು ಹಾಕೋಬೇಕು ಎಣ್ಣೆಗೆ. ಎಲ್ಲ ಪ್ಲೇಟಾಗಿ ಹಾಕಿ ತೋರಿಸಿದ್ನಲ್ಲ ಸ್ಪೈಸಸ್ಸು, ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಬಾಡಿಸ್ಬೇಕು. ಹಾಗೆ ನನ್ನ ಮಗಳೇ ಓಪನ್ ಮಾಡಿಕೊಟ್ಲು ಚಾನಲೆಲ್ಲ, ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿಕೊಟ್ಲು. ಓಪನ್ ಮಾಡ್ಕೊದ್ಮೇಲೆ ನಾನು ಮೊದಲು ಮಾಡಿ ಸಲಾಡ್ ಅಂದಲ್ವ, ಆ ಸಲಾಡ್ ಮಾಡಿ ಯೂಟ್ಯೂಬ್ಗೆ ಹಾಕಿದ್ವಿ. ಅವಾಗ ಏನೋ ಒಂಥರ ಖುಷಿ ನನಗೆ, ಯೂಟ್ಯೂಬ್ ಚಾನಲ್ ಮಾಡಿದ್ವಲ್ಲ ಅಂತ. ಏನು ಎಷ್ಟು ಖುಷಿ ಆಗೋದು ಅಂದರೆ, ಅಯ್ಯೋ ನಾನು ಮಾಡಿದೆ. ಆಮೇಲೆ ಮಾತಾಡೋಕ್ಕೆಲ್ಲ ಸ್ವಲ್ಪ ಭಯ ಅನಿಸೋದು, ಹೆಂಗೆ ಮಾತಾಡ್ತೀನೋ ಏನೋ ಅಂತೆಲ್ಲ ಎಷ್ಟು ಭಯ ಅನಿಸೋದು. ಆಮೇಲೆ ಇಲ್ಲ, ನನ್ನ ಮಗಳು, ಅಮ್ಮ ನಾನು ಹೇಳ್ಕೊಡ್ತೀನಿ ಆ ಥರನೇ ಮಾತಾಡಿ ಅಂತ ಅವಳೆಲ್ಲ ಹೇಳ್ಕೊಟ್ಲು. ಫಸ್ಟ್ ಎಲ್ಲ ಅವಳೇ ಹೇಳ್ಕೊಡ್ತಾಯಿದ್ಲು ನನಗೆ. ಎಡಿಟ್ ಮಾಡೋಕ್ಕೆ ಹೆಂಗೆ ಮಾತಾಡೋದು ಏನೂ ಬರ್ತಿರಲಿಲ್ಲ. ಆವಾಗ ಚಾನಲ್ ಒಂದು ಓಪನ್ ಮಾಡಬೇಕು ಅನ್ನೋ ಖುಷಿ ಇತ್ತು, ನನಗೇನು ಗೊತ್ತಿಲ್ಲ. ಆವಾಗ ಮಕ್ಕಳಿಗೆಲ್ಲ ಗೊತ್ತಿರುತ್ತಲ್ಲ, ಎಲ್ಲ ಓಪನ್ ಮಾಡಿದ್ಮೇಲೆ ಒಂದೊಂದೇ ಹೇಳ್ಕೊಟ್ಲು. ಅಮ್ಮ ನೀವು ಮಾತಾಡಿ ಆರಾಮಾಗಿ, ನಾನು ವೀಡಿಯೋ ಮಾಡ್ಕೊತೀನಿ, ಆಮೇಲೆ ಎಡಿಟ್ ಮಾಡ್ಬೋದು, ಫಸ್ಟ್ ವೀಡಿಯೋ ಮಾಡೋಣ ಅಂತ, ಇಲ್ಲ ಡೈರೆಕ್ಟಾಗೆ ಮಾಡ್ಬೋದು, ನೀವು ಮಾತಾಡಿ ಅಂತ ಅಂದಳು. ಆವಾಗ ನಾನು ಮಾತಾಡ್ಬೇಕಾದ್ರೂ ಸ್ವಲ್ಪ ಮಾತಾಡೋದು, ಮತ್ತು ಕಟ್ ಮಾಡೋದು, ಮತ್ತು ಸ್ವಲ್ಪ ಮಾತಾಡೋದು, ಮತ್ತೆ ಸರಿ ಹೋಗಲಿಲ್ಲ ಅಂದರೆ ಮತ್ತೆ ಡಿಲೀಟ್ ಮಾಡೋದು, ಮತ್ತೆ ಮಾತಾಡೋದು. ಆವಾಗ ತುಂಬ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದು ಸ್ವಲ್ಪ ಗಮ್ ಅನ್ನಬೇಕು. ಆಮೇಲೆ ಈರುಳ್ಳಿ ಹಾಕೋಬೇಕು, ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಹಾಗೆ ಟೊಮೊಟೊ ಹಾಕೋಬೇಕು. ಟೊಮೊಟೊನೂ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡಬೇಕು. ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋನೂ ಮಾಡಿದೆ. ನೆಕ್ಸ್ಟ್ ಒಂದು ಕ್ಯಾಪ್ಸಿಕಮ್ ಪಲಾವ್ ಮಾಡಿದೆ. ಹಂಗೆ ನಾವು ಇನ್ಸ್ಟಾಗ್ರಾಮ್ಗೂ ಓಪನ್ ಮಾಡಿಕೊಟ್ಲು. ಅದನ್ನು ನಂಗೆ ಇನ್ಸ್ಟಾಗ್ರಾಮೂ ಇರಲಿಲ್ಲ, ಬರೀ ವಾಟ್ಸಪ್ಪಲ್ಲಿದ್ದೆ ಅಷ್ಟೇ. ನನಗೆ ಯಾವುದೂ ಅಷ್ಟು ಸೋಷಲ್ ಮೀಡ್ಯಾದಲ್ಲಿ ಇರಲಿಲ್ಲ. ವಾಟ್ಸಪ್ಪಂದು ನಮ್ಮದು ಫ್ಯಾಮಿಲಿ ಗ್ರೂಪ್ ಇತ್ತು, ಹಾಗೆ ವಾಟ್ಸಪ್ಪಲ್ಲಿ ನಾನು ಇದರಲ್ಲೇ ಇದ್ದದ್ದು ಇತ್ತು, ವಾಟ್ಸಪ್ ಇತ್ತು ಅಷ್ಟೇ, ಇನ್ನೇನು ಇರಲಿಲ್ಲ. ಹಾಗೆ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿಕೊಟ್ಲು. ಇನ್ಸ್ಟಾಗ್ರಾಮಲ್ಲೂ ಆಕ್ಟಿವ್ ಆದೆ. ಅಲ್ಲೂ ನಾನು ಯೂಟ್ಯೂಬ್ಗೆ ಏನು ವೀಡಿಯೋ ಮಾಡ್ತೀನಿ ಅದು ಇನ್ಸ್ಟಾಗ್ರಾಮ್ಗೂ ಹಾಕ್ತಿದ್ದೆ. ಅಲ್ಲೂ ಚೆನ್ನಾಗಿ ಓಡ್ತಾಯಿತ್ತು ಇದೆಲ್ಲ ವೀಡಿಯೋಗಳೆಲ್ಲ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಬೇಕಲ್ವ. ಸಬ್ಸ್ಕ್ರೈಬರು ನಮ್ಮ ಫ್ಯಾಮಿಲಿಲೇ ತುಂಬ ಜನ ಇದ್ದರು, ಒಂದು 30-40 ಜನ ಫ್ಯಾಮಿಲಿಯಲ್ಲೇ ಇದ್ದರು. ಎಲ್ರಿಗೂ ಹೇಳಿದ್ವಿ, ಎಲ್ಲರೂ ಸಬ್ಸ್ಕ್ರೈಬ್ ಆದರು, ಎಲ್ಲರೂ ಆದರು ನಮ್ಮ ಫ್ಯಾಮಿಲಿಲಿ. ತುಂಬ ನೆಂಟರಿಷ್ಟೆಲ್ಲ ಆದರು. ಹಾಗೆ ಯಾರು ಸಿಕ್ಕಿದ್ರೂ ಅವಾಗೊಂದಿದ್ದು ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ. ಹಾಗೆ ಈ ಹಸಿ ಬಟಾಣಿ ಇರುತ್ತಲ್ಲ, ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮೂತ್ ಆದಮೇಲೆ ಹಸಿ ಬಟಾಣಿ ಹಾಕಬೇಕು. ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಅದು ಫ್ರೈ ಮಾಡಬೇಕು. ಆವಾಗ ನಾವು ಯಾರು ಸಿಕ್ಕಿದ್ರೂ, ಯಾರೇ ಒಬ್ಬರು ನಮ್ಗೆ ಗೊತ್ತಿರೋರು ಸಿಕ್ಕಿದ್ರೂ, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ್ರೆ ಆಗೋರು ಪಾಪ ಅವರು. ಹೌದಾ ಅಂತ ಅವರು ಖುಷಿ ಪಟ್ಬಿಟ್ಟು, ಹೌದಾ ನಿಮ್ಮ ಚಾನಲ್ ಇದೆಯಾ, ನೋಡ್ತೀವಿ, ಏನೇನು ಮಾಡ್ತೀರಾ ಅಂತೆಲ್ಲ ಕೇಳೋರು. ಹಾಗೆ ಮೆಂತ್ಯ ಸೊಪ್ಪಿತ್ತಲ್ಲ, ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೆಂತ್ಯ ಸೊಪ್ಪನ್ನು ಹಾಕಿದೆ, ಹಸಿ ಬಟಾಣಿ ಹಾಕ್ಬಿಟ್ಟು ಮೆಂತ್ಯ ಸೊಪ್ಪು ಹಾಕಿ, ಇದು ಒಂದೇ ಒಂದು ಮೆಣಸಿಕಾಯಿ ಇತ್ತಲ್ಲ ಅದನ್ನು ಹಾಕಿದೆ. ಅದು ಸ್ವಲ್ಪ ಬಾಡ್ತಾ ಇತ್ತು.
ಹಾಗೆ ನಮ್ಮ ಫ್ರೆಂಡ್ಸ್ಗಳು ಅಷ್ಟೇ, "ಓ ಕಾಮಾಕ್ಷಿ ಅವರೇ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ? ಓ ಏನೇನು ಮಾಡ್ತೀರಾ? ಹ್ಞೂ ಮಾಡಿ ಮಾಡಿ" ಅಂತ ಎಂಕರೇಜ್ ಮಾಡಿದ್ರು ಎಲ್ಲರೂ. ಎಲ್ಲ ನೋಡ್ತಾರೆ ನನಗೂ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಡುಗೆದೆಲ್ಲ ನೋಡ್ತಾರೆ. ನನ್ನ ಫ್ರೆಂಡ್ ಒಬ್ಬರು ಅಂದರು, "ನೀವು ಇದು ಪಲಾವ್ ಮಾಡಿದ್ರಲ್ವಾ, ತುಂಬ ಚೆನ್ನಾಗಿತ್ತು, ನಾನು ಮಾಡಿದ್ದೆ, ಟ್ರೈ ಮಾಡಿದ್ದೆ" ಅಂತೆಲ್ಲ ಹೇಳಿದ್ರು. ಆವಾಗ ಒಂದು ಸ್ವಲ್ಪ ಖುಷಿ ಆಗೋದು, ಹೌದು ನೋಡಿ ನನ್ನ ಚಾನಲ್ಲು ನೋಡ್ತಾ ಇದ್ದಾರೆ ಅಂತ ಮಾಡಬೇಕು ಅಂತ. ಪಾಪ ತುಂಬ ದಿನ ಒಂದು ವರ್ಷದವರೆಗೂ ಅವಳೇ ವೀಡಿಯೋ ಮಾಡುತ್ತಿದ್ದೆ ನಾನು, ಅವಳೇ ಎಡಿಟ್ ಎಲ್ಲ ಮಾಡೋಳು, ಮಾತಾಡೋಕ್ಕೆಲ್ಲ ನಾವು ಕೂತ್ಕೋತಾ ಇದ್ವಿ. ಅವಳು ಸ್ವಲ್ಪ ಬ್ಯುಸಿ ಇರೋಳು. ಹಂಗಾಗಿ ನನಗೆ ಅದೇ ಇಂಟ್ರೆಸ್ಟು, ಏನಾರ ಒಂದು ಮಾಡಿದ್ಮೇಲೆ ಅದು ನೀಟಾಗಿ ಮಾಡಬೇಕಲ್ವ ಅಂತ. ಹಾಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಸಾಂಬಾರು ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸ್ವಲ್ಪ ಕಾಯಿ ತುರಿ ಇದನ್ನೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು, ಈ ಪಲಾವ್ಗೆ ಚೆನ್ನಾಗಿರುತ್ತೆ. ಬೇರೆ ಪಲಾವ್ಗೆಲ್ಲಾದರೆ ನಾವು ಕಾಯಿ ತುರಿ ಹಾಕಲ್ಲ, ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಹಸಿ ಕಾಯಿ ತುರಿ ಅವಾಗ ಫ್ರೆಶ್ಶಾಗಿ ತುರ್ಕೊಂಡಿರೋ ಕಾಯಿ ತುರಿ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಬಾಡ್ತಿತ್ತಲ್ಲ ತರಕಾರಿ ಎಲ್ಲ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಇದಕ್ಕೆ. ಅರಿಶಿನ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಅಡುಗೆಗೂ ಅರಿಶಿನ ಹಾಕಬೇಕು, ಒಳ್ಳೆಯದು ಅದು ಅರಿಶಿನ ಪುಡಿ ಹಾಕಿದ್ರೆ. ನಾನು ಚಾನಲ್ ಓಪನ್ ಮಾಡ್ಬೇಕಾದ್ರೆ ನನ್ನ ತಮ್ಮಂದಿರು, ನಮ್ಮಮ್ಮ ಎಲ್ಲರೂ, ಅಮ್ಮಂಗೆ ಗೊತ್ತಿರಲಿಲ್ಲ, ಆದರೂ ಅಮ್ಮ "ಹೌದೇನವ್ವ ಮಾಡ್ತೀಯ ಮಾಡು, ನೀನು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀಯಲ್ಲ" ಅಂತ ಹೇಳ್ಬಿಟ್ಟು ಅಡುಗೆದು ಮತ್ತು ಏನೋ ಹೊರಗಡೆ ಹೋದರೆ ಅವಾಗೆಲ್ಲ ಎಲ್ಲನೂ ಮಾಡ್ಕೋತಾ ಇದ್ದೆ. ಈಗ ನಾನು ಸ್ವಲ್ಪ ಕಲ್ತಿದ್ದೀನಿ. ಹೋದ ವರ್ಷ ಇಲ್ಲ ಒಂದು ವರ್ಷ ಫುಲ್ಲು ನಮ್ಮ ಮಗಳೇ ಎಲ್ಲ ಇದು ಮಾಡ್ತಿದ್ದು, ನಾನು ವೀಡಿಯೋವನ್ನು ಮಾಡ್ತಿದ್ದೆ. ವೀಡಿಯೋನೂ ಮಾಡ್ತಿರಲಿಲ್ಲ, ಅವಳೇ ಮಾಡೋಕ್ಕೆ ಬರಬೇಕಿತ್ತು. ಆಮೇಲೆ ವೀಡಿಯೋ ಮಾಡೋದು ಹೆಂಗೆ, ಆ ಸ್ಟ್ಯಾಂಡ್ ತರಿಸ್ಕೊಟ್ಲು. ಸ್ಟ್ಯಾಂಡ್ ತೊಗೊಂಡ್ವಿ, ದೊಡ್ಡದೊಂದು ಸ್ಟ್ಯಾಂಡ್ ತೊಗೊಂಡ್ವಿ. ಸ್ವಲ್ಪ ಉಪ್ಪು ಹಾಕಬೇಕು, ನಾವು ರುಬ್ಬಿರೋ ಖಾರ ಹಾಕ್ಬೇಕು ಇದಕ್ಕೆ. ರುಬ್ಬಿರೋ ಖಾರ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಅಕ್ಕಿ ಚೆನ್ನಾಗಿತ್ತು ಅಂತ ಅಕ್ಕಿ ಹಂಗೆ ಹಾಕಿದೆ. ಅಕ್ಕಿ ಅಳತೆ ಮಾಡಿ 1:2 ಥರ ನಾವು ನೀರು ಹಾಕಬೇಕು ಅಕ್ಕಿಗೆ. ನೋಡಿ, ನೀರು ಮಿಕ್ಸಿ ಜಾರ್ ತೊಳೆದಿದ್ವಲ್ಲ, ಅದೇ ನೀರನ್ನ ಹಾಕ್ತೆ ನಾನು ಚೆನ್ನಾಗಿ ತೊಳ್ಕೊಂಡು. ಮಿಕ್ಸಿ ಜಾರು ಖಾರ ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು, ತೊಳ್ದಿದ್ದ ನೀರೆಲ್ಲ ಹಾಕಬೇಕು. ನೀಟಾಗಿ ಮಿಕ್ಸಿ ತೊಳ್ದು ಮುಚ್ಚಳ ತೊಳ್ದು ಆ ನೀರನ್ನೇ ನಾವು ಏನು ಅಡುಗೆ ಮಾಡ್ತೀವಿ ಅದಕ್ಕೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ಮಿಕ್ಸಿಗೆ ಆಗಿರೋ ಖಾರ ಹಾಕ್ಬಿಟ್ಟು ಬಾಕಿದನ್ನ ಪಾತ್ರೆ ತೊಳೆಯೋಕೆ ಹಾಕ್ಬಿಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ನಾವು ಈ ಥರ ನೀಟಾಗಿ ಮಿಕ್ಸಿ ತೊಳ್ದಿದ್ದ ನೀರು, ಈಗ ಒಳಕಲ್ಲಲ್ಲಿ ನಾವು ಖಾರ ರುಬ್ಬಿದ್ರೆ ನಮ್ಮ ಅಜ್ಜಿಯವರೆಲ್ಲ ಅವಾಗ ಹೇಳ್ಕೊಡೋರು, ನೀಟಾಗಿ ಖಾರ ರುಬ್ಬಿ ನೀಟಾಗಿ ತೊಳ್ಕೊಬೇಕು ಅಂತ. ಅದನ್ನು ಬೇರೆ ಬಟ್ಲಿಗೆ ಎತ್ಕೋಬೇಕು. ಸಾರೇನಾರ ಗಟ್ಟಿ ಇದ್ದರೆ ಅದನ್ನು ಹಾಕೋಬೋದು ಅಂತ. ಹಾಗಿದ್ದು ಸ್ವಲ್ಪ ನಾನು ನಿಂಬೆಹಣ್ಣು ಹಾಕಿದೆ. ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಟೇಸ್ಟ್ ಎಲ್ಲ ನೋಡಿದೆ, ಯಾವ ಥರ ಇದೆ ಟೇಸ್ಟು ಅಂತ ನೋಡಿದೆ. ಆಮೇಲೆ ನಾವು ಈ ಕುಕ್ಕರ್ ಮುಚ್ಚಳ ಹಾಕಬೇಕು. ಟೇಸ್ಟ್ ನೋಡಿ, ಉಪ್ಪೆಲ್ಲ ಸರಿಗಿದೆಯಾ ನೋಡಿ. ಉಪ್ಪಿನೊಂಚೂರು ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಕೂಗಿಸ್ಬೇಕು. ವಿಷಲ್ ಕೂಗೋಕ್ಕಿಟ್ಟೆ ನಾನು. ಒಂದು 2-3 ವಿಷಲ್ ಕೂಗಿಸ್ಬೇಕು. ಒಬ್ಬೊಬ್ಬರು ಒಂದೇ ವಿಷಲ್ ಸಾಕು ಅಂತಾರೆ. ನಮ್ಮನೇಲಿ ನಾನು ಮುಂಚೆಯಿಂದನೂ ಅಡುಗೆ ಮಾಡ್ತೀನಲ್ವ, ನಮ್ಮನೆ ನೀರಿಗೆ ನಾನು ಅನ್ನಕ್ಕಾದ್ರೂ 4 ವಿಷಲ್ ಕೂಗಿಸ್ತೀನಿ. ಪಲಾವು ಅಷ್ಟೇ, ಯಾವುದಾದ್ರೂ 4 ವಿಷಲ್ ಕೂಗಿಸ್ತೀನಿ ಅದಕ್ಕೆ ನಾನು. ಹಾಗೆ ಮೊಸರು ಬಜ್ಜಿ ಮಾಡೋಣ, ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮೊಸರನ್ನೆಲ್ಲ ಚೆನ್ನಾಗಿ ಕಟ್ಕೊಂಡೆ. ಮೊಸರು ಪ್ಯಾಕೆಟ್ಟು ಹೊಡ್ಕೊಂಬಿಟ್ಟು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಮೊಸರು ಕಟ್ಕೊಂಡೆ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ, ಅದು ಮೊಸರು ಹೊಂದ್ಕೊಳ್ಳುತ್ತೆ ಎಲ್ಲದಕ್ಕೂ. ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಟೊಮೊಟೊ ಹಣ್ಣು, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಬೋದು, ಆದರೆ ಪಲಾವೇ ಖಾರ ಇರುತ್ತಲ್ಲ ಹಾಕಲಿಲ್ಲ. ಹಂಗಾಗಿ ಇದಕ್ಕೆಲ್ಲ ಮಿಕ್ಸ್ ಮಾಡಿದೆ. ಮೊಸರು ಬಜ್ಜಿ ಮತ್ತು ಪಲಾವ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಮ್ಮನೇಲಿ ಯೂಟ್ಯೂಬ್ ಚಾನಲ್ ನಮ್ಮ ಅಕ್ಕನ ಮಗಳದು ರುಚಿತಾ ಮುರಳಿ, ಅವಳದು ಯೂಟ್ಯೂಬ್ ಚಾನಲ್ ಇದೆ. ಆಮೇಲೆ ಇನ್ನೊಂದು ಸಂಗೀತ ಸಂದೀಪ್ ಅಂತ ಇನ್ನೊಬ್ರು ಅಕ್ಕನ ಮಗಳು, ಅವಳದು ಇದೆ. ರುಚಿತಾ ಮುರಳಿ ಫಸ್ಟೇ ಮಾಡಿದರು. ಹಾಗೆ ನಾನು ಆಮೇಲೆ ಶುರು ಮಾಡಿದೆ. ನಾನು ಶುರು ಮಾಡಿ ಈಗಾಗಲೇ 2 ವರ್ಷ ಆಯಿತು. 2 ವರ್ಷದಿಂದ ಏನೋ ಅದ್ರ ಬಗ್ಗೆನೇ ನಂಗೆ ಇಂಟ್ರೆಸ್ಟು. ಮಾಡಬೇಕು, ದಿನ ವೀಡಿಯೋ ಮಾಡ್ಕೋಬೇಕು. ಫಸ್ಟೆಲ್ಲ ಸ್ವಲ್ಪ ದಿನ ಬಿಟ್ಟಿದ್ದೆ, ಆಗ್ತಿರ್ಲಿಲ್ಲ, ಬರೀ ಕೆಲಸ ಅಂದ್ಕೊಂಡು. ಈಗ ಕಂಟಿನ್ಯೂ ಮಾಡಿದ್ದೀನಿ, ಒಂದಿನನೂ ಬಿಡಬಾರ್ದು. ಶಾರ್ಟ್ ವೀಡಿಯೋ ಹಾಕಬೇಕು, ಲಾಂಗ್ ವೀಡಿಯೋ ಹಾಕಬೇಕು ಅಂತ. ಹಂಗಾಗಿ ಎಲ್ಲ ಹಾಕ್ತಾಯಿದ್ದೀನಿ ಪ್ರತಿದಿನವೂ. ಆಗ ವಿಷಲ್ ಕೂಗ್ತು. ನನ್ನ ಮಗಳಿಗೆ ತಿಂಡಿ ಕೊಟ್ಟಿರಲಿಲ್ಲ, ಹಂಗಾಗಿ ಬಿಸಿ ಬಿಸಿ ಪಲಾವ್ ಮಾಡಿಕೊಟ್ಟೆ. ಪಲಾವ್ ನೋಡಿ ಬಿಸಿ ಬಿಸಿ ಆಗಿದೆ, ಚೆನ್ನಾಗಿ ಅರಳಿದೆ, ಗಮ್ ಅಂತ ಇದೆ. ಮೆಂತ್ಯ ಸೊಪ್ಪು, ಹಸಿ ಬಟಾಣಿ ಹಾಕಿರೋದು, ತುಂಬ ಚೆನ್ನಾಗಿ ಬಂತು ಪಲಾವು. ಅದನ್ನು ಅವಳಿಗೆ ಊಟಕ್ಕೆ ಬಾಕ್ಸ್ಗೆಲ್ಲ ಹಾಕ್ತೆ ನಾನು, ಊಟಕ್ಕೆ ಕೊಡಬೇಕಿತ್ತು ಅಂತ ಬಾಕ್ಸ್ಗೆ ಹಾಕ್ತೆ. ನಾನು ನಿಮಗೆ ನಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ಕೊಂಡು ಪಲಾವ್ ಮಾಡಿದೆ. ನೆಕ್ಸ್ಟ್ ಇನ್ನೂ ಜರ್ನಿ ತುಂಬ ಇದೆ, ನಾನು ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಏನಾದ್ರು ನನ್ನ ವೀಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಒಂದೇ ಒಂದು ವೀಡಿಯೋ ಮುಗಿಯೋಕ್ಕೆ ಮುಂಚೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರು ಕಮೆಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ವೀಡಿಯೋ ಮುಗಿಯೋಕ್ಕೆ ಮುಂಚೆ ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.